ಲೇಡೀಸ್ ಅಂಡ್ ಜೆಂಟಲ್ಮೆನ್, ಭಾರತದ ಪರಮ ಶತ್ರು ಪಾಕಿಸ್ತಾನದ ಕುತಂತ್ರ ಬುದ್ಧಿ ಬಗ್ಗೆ ಹೇಳಬೇಕಾಗಿಲ್ಲ. ಉಗ್ರಗಾಮಿಗಳನ್ನ ಪೋಷಿಸಿ ಭಾರತದ ವಿರುದ್ಧ ಛೂ ಬಿಡುವಂತ ಪಾಪಿ ಪಾಕಿಸ್ತಾನವನ್ನ ಕಂಡ್ರೆ ನಿಜವಾದ ಭಾರತೀಯರಾದವರಿಗೆ ರಕ್ತ ಕುದಿಯುತ್ತೆ. ಆದ್ರೆ ಅಂಥ ಪಾಕಿಸ್ತಾನದ ಜೊತೆ ಸ್ನೇಹ ಹಸ್ತ ಚಾಚಲು RSS ಮುಂದಾಗಿದೆ. ಅರೆ ಏನಿದು? RSSನ ಈ ನಿಲುವಿಗೆ ಕಾರಣವೇನು ಅನ್ನೋದನ್ನ ನಾನು ಹೇಳ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೀಕ್ಷಕರೇ, ರಾಷ್ಟ್ರೀಯವಾದಿ, ಹಿಂದುತ್ವವಾದಿ, ದೇಶದ ಸಮಗ್ರತೆಯ ಬಗ್ಗೆ ಸದಾ ಚಿಂತಿಸೋ ಹಾಗೂ ಹಿಂದೂಗಳು 3 ಮಕ್ಕಳಿಗೆ ಜನ್ಮ ನೀಡಬೇಕು, ಅದರಲ್ಲಿ 1 ಮಗುವನ್ನ RSSಗೆ ನೀಡಬೇಕು ಅಂತ ಹೇಳೋ RSS ಈಗ ಪಾಕಿಸ್ತಾನದ ಪರ ಸಾಫ್ಟ್ ಕಾರ್ನರ್ ತೋರಿದೆ. RSSನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರು ಪಾಕಿಸ್ತಾನದ ಬಗ್ಗೆ ನೀಡಿರೋ ಹೇಳಿಕೆ ಈಗ ವೈರಲ್ ಆಗ್ತಿದೆ. ಹೊಸಬಾಳೆ ಅವರು ಪಾಕಿಸ್ತಾನದೊಂದಿಗಿನ ಬಿಕ್ಕಟ್ಟನ್ನ ಪರಿಹರಿಸಲು ಜನರಿಗೆ ಸಂಪರ್ಕ ಅತ್ಯಂತ ಮುಖ್ಯವಾಗಿದೆ. ಆದ್ರಿಂದ ಮಾತುಕತೆಗೆ ಯಾವಾಗಲೂ ಒಂದು ವಿಂಡೋ ಇರಬೇಕು. ಒಂದು ದೇಶದ ಭದ್ರತೆ ಮತ್ತು ಸ್ವಾಭಿಮಾನವನ್ನ ರಕ್ಷಿಸಬೇಕು. ಇಂದಿನ ಸರ್ಕಾರ ಅದನ್ನ ನೋಡಿಕೊಳ್ಳಬೇಕು. ಆದ್ರೆ ಅದೇ ಸಮಯದಲ್ಲಿ ನಾವು ಬಾಗಿಲುಗಳನ್ನ ಮುಚ್ಚುವ ಅಗತ್ಯವಿಲ್ಲ. ನಾವು ಯಾವಾಗಲೂ ಅವರೊಂದಿಗೆ ಮಾತುಕತೆಯಲ್ಲಿ ತೊಡಗಿಸಿಕೊಳ್ಳಲು ಸಿದ್ಧರಿರಬೇಕು ಅಂತ ಹೇಳಿದ್ದಾರೆ. ದತ್ತಾತ್ರೇಯ ಹೊಸಬಾಳೆ ಅವರೇ, ನೋ, ಪಾಕಿಸ್ತಾನದ ಜೊತೆ ಮಾತುಕತೆಗೆ ಸಿದ್ಧರಿರಬೇಕು. ನೆರೆಯ ದೇಶದೊಂದಿಗಿನ ಮಾತುಕತೆಯ ಬಾಗಿಲನ್ನ ಬಂದ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇವರ ಮಾತುಗಳನ್ನ ಕೇಳಿ ಈಗ ಪಾಕಿಸ್ತಾನದ ವರ್ಚಸ್ಸು ಬದಲಾಗಿದ್ಯಾ ಅಥವಾ RSS ಶತ್ರು ದೇಶ ಪಾಕಿಸ್ತಾನದ ಜೊತೆ ಸ್ನೇಹ ಹಸ್ತ ಚಾಚಿದ್ಯಾ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಪ್ರಾರಂಭವಾಗಿದೆ. ಇನ್ನು ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ಇವರ ಮಾತನ್ನ ಒಪ್ಪಿಕೊಳ್ತಾರಾ ಅನ್ನೋದೇ ಈಗಿರೋ ಪ್ರಶ್ನೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.